ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ನೀಡಲಿ ಎಂದು ನಮ್ಮಂಥ ಅನೇಕ ಯುವಕರಿಗೆ ಮಾರ್ಗದರ್ಶಕರಾಗಿದ್ದು ಅನೇಕ ಸಲ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ ಯಾವ ರೀತಿ ಇರಬೇಕು ಅಂತ ತಿಳ್ಕೊಂಡು ಮಾರ್ಗದರ್ಶನ ನೀಡ್ತಕ್ಕಂಥ ಹಿರಿಯ ಜೀವಿ ಇವತ್ತು ನಮ್ಮೊಂದಿಗೆ ಇಲ್ಲ. ಅಂತ ಹಿರಿಯರು ಇನ್ನೂ ಶತಾಯುಷಿ ಆಗ್ತಾರ ಅಂತ ತಿಳ್ಕೊಂಡು ನಾವೆಲ್ಲರೂ ಭಾವಿಸಿದ್ದೀವಿ. ಆದರೂ ಅವರ ಆದರ್ಶ ಮತ್ತು ಮಾರ್ಗದರ್ಶನ ಅವರ ಒಂದು ಗಟ್ಟಿತನದ್ದು ನಮ್ಮ ಸಮಾಜದ ಹೆಮ್ಮೆಯ ಪ್ರತಿಕಾರ. ಕುಟುಂಬಕ್ಕೆ ನಷ್ಟದ ಶಕ್ತಿಯನ್ನು ಬರೆಸಲಿಕ್ಕೆ ಭಗವಂತ ಪ್ರಾರ್ಥನೆ ಮಾಡ್ತಾರೆ. ಸಮಾಜಕ್ಕೆ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ನೀಡಲಿ ಎಂದು ನಮ್ಮಂಥ ಅನೇಕ ಯುವಕರಿಗೆ ಮಾರ್ಗದರ್ಶಕರಾಗಿದ್ದು ಅನೇಕ ಸಲ ಶಾಮನೂರು ಶಿವಶಂಕರಪ್ಪನವರು ಅತ್ಯಂತ ಹಿರಿಯ ನಾಯಕರಲ್ಲಿ ಅಗ್ರಗಣ್ಯರು. ಸುಮಾರು ಒಂದು 50-60 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಜೊತೆ ಒಡನಾಟ ಇದ್ದಂಥವರು. ಕಾಂಗ್ರೆಸ್ ಪಕ್ಷ ಬೆಳೆಯೋದಕ್ಕೆ ಕೂಡ ಒಂದು ಸಾಕಷ್ಟು ಕಾರಣಕರ್ತರಾಗಿದ್ದಾರೆ. ಮತ್ತು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಆ ಮಾರ್ಗದರ್ಶನಕ್ಕ ಬಡವರ ಮಕ್ಕಳಿಗೆ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ಶಾಸಕರಾಗಿ, ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಸಾಕಷ್ಟು ಒಳ್ಳೆಯ ಕೆಲಸ ಮತ್ತು ನಮಗೆಲ್ಲ ಕೂಡ ಆತ್ಮೀಯರಲ್ಲಿ ನಾನೊಂದು 3-4 ತಿಂಗಳು ಹೋದ ಸೆಷನಲ್ಲಿ ಇರಬೇಕು. ಪಕ್ಕದಲ್ಲಿ ಕೂತಾಗಿರುತ್ತೆ. ಇನ್ನು ಬೆಳಗ್ಗೆ ನಿಂತರೆ ನೀವು ಅತ್ಯಂತ ಹಿರಿಯ ಶಾಸಕರಾಗಿ 3 ವರ್ಷ ಆಗಿರ್ತಕ್ಕಂಥ ಶಾಸಕರಾಗಿ ಪಕ್ಷದ ಹಿರಿಯ ನಾಯಕರು, ಆತ್ಮೀಯರು ಆಗಿರುವಂಥ ಮಾಜಿ ಮಂತ್ರಿಗಳಾದ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ತುಂಬ ದುಃಖವಾಗಿದೆ. ಬಹುಶಃ ಇದು ತುಂಬಲಾರದಂಥ ಒಂದು ಪಕ್ಷಕ್ಕೆ ನಷ್ಟ. ಅದೇ ರೀತಿಯಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅಂಥ ಒಳ್ಳೆಯ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗಿಲ್ಲ. ಬಹುಶಃ ಅವರ ಅಗಲಿಕೆ ಅವರ ಯಾರು ಕುಟುಂಬ ವರ್ಗದವರಿಗೆ ಅವರಿಗೆ ತಡೆದುಕೊಳ್ಳುವ ಶಕ್ತಿ ಕೊಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೂ ಅವರೆಲ್ಲ ಬೆಂಬಲಿಗರಿದ್ದಾರೆ, ಅವರಿಗೂ ಸಮೇತ ದೇವರು ಶಕ್ತಿ ಕೊಡಲಿ. ಅವರ ಅಗಲಿಕೆಯಿಂದ ಇಡೀ ರಾಜ್ಯಕ್ಕೆ ತೀರಾ ನಷ್ಟವಾಗಿದೆ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಪಕ್ಷದ ಹಿರಿಯ ನಾಯಕರು, ಆತ್ಮೀಯರು ಆಗಿ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಅವರ ನಿಧನದ ಸುದ್ದಿ ಕೇಳಿ ಮನಸ್ಸಿಗೆ ಭಾಳ ನೋವಾಯಿತು. ಒಬ್ಬ ಧೀಮಂತ ನಾಯಕ, ಸಮಾಜಮುಖಿಯಾಗಿ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಬಂದಿರತಕ್ಕಂಥ ವ್ಯಕ್ತಿ. ಅವರು ಕೆಳಹಂತದಿಂದ ಅವರ ದುಡಿಮೆಯ ಪ್ರತಿಫಲದಿಂದ ಇವತ್ತು ಉತ್ತಮ ಉನ್ನತ ಸ್ಥಾನಕ್ಕೆ ಬಂದಿರತಕ್ಕಂಥ ವ್ಯಕ್ತಿ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ತಮ್ಮದೇ ಆದಂಥ ನಿಷ್ಠೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದ್ರು. ಮತ್ತು ವಿಶೇಷವಾಗಿ ಬಡವರ ಬಗ್ಗೆ, ಸಾರ್ವಜನಿಕ ಬಗ್ಗೆ ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿರ್ತಕ್ಕಂಥ ಏನಾದರೂ ಕೀರ್ತಿ ಐತೆ ಅಂದ್ರೆ ಅದು ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ತೈತೆ ಅಂತಕ್ಕಂಥದ್ದನ್ನು ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಒಟ್ಟಾರೆ ಇವತ್ತು ನಿಧನ ಆಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ, ರಾಜ್ಯಕ್ಕೂ ಮತ್ತು ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅವರು ಇವತ್ತು ಇದು ಅನೇಕ ರಾಜಕೀಯ ಗಣ್ಯರು ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ಮಾತನಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಅವರ ಒಂದು ಅಗಲಿಕೆ ಏನಿದೆ ಅದು ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ, ಅದರ ಜೊತೆಗೆ ಸಮಾಜಕ್ಕೆ ತುಂಬಲಾರದಂಥ ನಷ್ಟ. ಆಮೇಲೆ ಅವರ ಬಗ್ಗೆ ಅವರು ಹುಟ್ಟಿದ್ದು, ಅವರು ಬೆಳೆದಿದ್ದು
ಯಾವ ಸಂದರ್ಭದಲ್ಲಿ ಅವರು ರಾಜಕೀಯಕ್ಕೆ ಕಾಲಿಟ್ಟರು ಅದೆಲ್ಲ ವಿಚಾರಗಳು ಕೂಡ ಗಮನಿಸ್ತಾ ಇದ್ವಿ. 1931 ಜೂನ್ 16ನೇ ತಾರೀಕು ಶಾಮನೂರು ಕಲ್ಲಪ್ಪ ಸಾವಿತ್ರಮ್ಮ ದಂಪತಿ ಪುತ್ರರಾಗಿ ಜನಿಸ್ತಾರೆ. ಅದಾದ ಮೇಲೆ ತಂದೆಯ ಶಾಮನೂರು ಕಲ್ಲಪ್ಪ ಆ್ಯಂಡ್ ಸನ್ಸ್ ಅಂತೇಳಿ ಅಂಗಡಿ ಏನಿರುತ್ತೆ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಬೆಳೀತಾರೆ. 1954ರಲ್ಲಿ ಚನ್ನಗಿರಿ ತಾಲೂಕಿನ ವಡ್ನಾಳ್ ಗ್ರಾಮದ ಪಾರ್ವತಮ್ಮ ಅವರೊಂದಿಗೆ ಮದುವೆ ಆಗುತ್ತೆ. ಆಮೇಲೆ 3 ಜನ ಮಕ್ಕಳು, 4 ಜನ ಪುತ್ರಿಯರಿದ್ದಾರೆ. 1969ರಲ್ಲಿ ನಗರಸಭಾ ಸದಸ್ಯರಾಗಿ ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ ಶಾಮನೂರು ಶಿವಶಂಕರಪ್ಪ ಅವರು. ಆದಮೇಲೆ 1971ರಲ್ಲಿ ನಗರಸಭಾ ಸದಸ್ಯರಾಗಿ ಮತ್ತೆ ಎಗೇನ್ ಪುನರಾಯ್ಕೆ ಆಗ್ತಾರೆ. 1972ರಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸ್ತಾರೆ. ಆಮೇಲೆ 1971ರಿಂದ 73ರವರೆಗೂ ಕೂಡ ದಾವಣಗೆರೆಯ ನಗರಸಭೆ ಅಧ್ಯಕ್ಷರಾಗಿದ್ದರು ಶಾಮನೂರು ಶಿವಶಂಕರಪ್ಪ ಅವರು. ಆಮೇಲೆ 1978ರಿಂದ 80 ಈ ಅವಧಿಯಲ್ಲಿ ಕಾಂಗ್ರೆಸ್ ಚಿತ್ರದುರ್ಗ ಜಿಲ್ಲಾ ಘಟಕದ ಅಧ್ಯಕ್ಷರು. 1994ರಿಂದ 98ರವರೆಗೂ ಕೂಡ ದಾವಣಗೆರೆ ಕ್ಷೇತ್ರದ ವಿಧಾನಸಭಾ ಸದಸ್ಯರಾಗಿರ್ತಾರೆ. ಅದಾದ ಬಳಿಕ 1999ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನಪ್ತಾರೆ. 2003ರಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಅಲ್ಲಿಂದ ಅವರು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಆಮೇಲೆ ಶಾಮನೂರು ಶಿವಶಂಕರಪ್ಪ ಅಂತ ಅಂದರೆ ಪಕ್ಷನಿಷ್ಠೆ. ಯಾಕಂತಂದರೆ ಆ ವಿಚಾರ ಮಾತನಾಡಬೇಕಾದ್ರೆ ಅನೇಕ ಆಪ್ತರು ಕೂಡ ಹೇಳ್ತಾಯಿದ್ರು, ಯಾವತ್ತಿಗೂ ಕೂಡ ನನಗೆ ಇಂಥದ್ದೇ ಬೇಕು, ನನಗೆ ಇದೇ ಬೇಕು. ಈ ಯೂಶ್ವಲಿ ರಾಜಕಾರಣ ಮಾಡುವಂಥವ್ರು ಮಾತನಾಡುವಂಥ ಮಾತುಗಳನ್ನು ನಾವು ಗಮನಿಸಿರ್ತೀವಿ. ಯಾಕಂತಂದರೆ ತಮಗೆ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅಥವಾ ಉನ್ನತ ಸ್ಥಾನಮಾನ ಸಿಗಬೇಕು ಅಂತೇಳಿ ಬೇಡಿಕೆ ಇಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಈ ಥರದ್ದೆಲ್ಲ ಅನೇಕ ಪ್ರಸಂಗಗಳನ್ನು ನಾವು ಗಮನಿಸಿರ್ತೀವಿ. ಬಟ್ ಆದರೆ ಅದಕ್ಕೆ ತದ್ವಿರುದ್ಧ ಶಾಮನೂರು ಶಿವಶಂಕರಪ್ಪ ಅವರು ಒಂದು ದಿವಸಕ್ಕೂ ಕೂಡ ಅವ್ರು ಯಾವತ್ತಿಗೂ ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಥವಾ ಪಕ್ಷದಲ್ಲಾಗಲಿ ಆಮೇಲೆ ಏನೇ ಆದರೂ ಕೂಡ ಅವರು ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವಂಥ ರಾಜಕಾರಣ ಮಾಡ್ತಾರಲ್ಲ ಆ ಥರದ ವ್ಯಕ್ತಿ ಆಗಿರಲಿಲ್ಲ. ಕೇವಲ ರಾಜಕೀಯದ ವಿಚಾರ ಅಷ್ಟೇ ಅಲ್ಲ, ಅನೇಕ ಸಮಾಜ ಸೇವೆಗಳನ್ನು ಮಾಡಿದ್ದಾರೆ. ತಮ್ಮ ಇಡೀ ಜೀವನವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ರು. ಆಮೇಲೆ ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವರಿಗೆ ಬರೀ ಕೈಯಲ್ಲಿ ವಾಪಸ್ ಕಳಿಸ್ತಾ ಇರಲಿಲ್ಲ. ಕೊಡುಗೈ ದಾನಿ, ರೀತಿ ದಾನವೀರ ಶೂರ ಕರ್ಣ ಇದ್ದಂತೆ ಜೀವನ ನಡೆಸಿದಂತಹ ವ್ಯಕ್ತಿಯವರು ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ. ಆಮೇಲೆ ಅನೇಕ ವಿಚಾರಗಳನ್ನು ಅವರು ಪದೇ ಪದೇ ಚಿಕ್ಕವರಿರಲಿ ದೊಡ್ಡವರಿರಲಿ ಅವರನ್ನೆಲ್ಲ ಭಾಳ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಬಟ್ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾ ಇರಲಿಲ್ಲ. ಅವ್ರಿಗೆ ಏನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳ್ತಾ ಇದ್ರು. ನಿಷ್ಠುರಾದರೂ ಪರವಾಗಿಲ್ಲ, ಅವ್ರಿಗೆ ಅನಿಸಿದ್ದನ್ನು ಹೇಳ್ತಾ ಇದ್ರು. ಆಮೇಲೆ ಅವ್ರು ಕೊಡ್ತಾ ಇದ್ದಂತಹ ರೀತಿ, ಅವರು ಮಾತನಾಡಿಸ್ತಾ ಇದ್ದಂತಹ ರೀತಿ, ಇದೆಲ್ಲವೂ ಕೂಡ ಅವರನ್ನು ಹೆಚ್ಚೆಚ್ಚು ಜನ ಇಷ್ಟಪಡೋದಕ್ಕೆ ಕಾರಣ ಆಗ್ತಾ ಹೋಯಿತು. ಒಂದು ಕಡೆ ಈಗ ಆಲ್ರೆಡಿ ಸ್ಪರ್ಶ ಹಾಸ್ಪಿಟಲ್ಗೆ ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರು, ಅವರ ಪತ್ನಿ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಅದೊಂದು ಕಡೆ ಆಸ್ಪತ್ರೆಗೆ ಗಣ್ಯರು ಭೇಟಿ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆಮೇಲೆ ಕೊನೆಯ ಸಂದರ್ಭದಲ್ಲಿ ವಿಧಿವಶ ಆದಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋ ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಆಸ್ಪತ್ರೆಗೆ ಒಬ್ಬರಾದ ಮೇಲೆ ಒಬ್ಬರು ಗಣ್ಯರು ಆಗಮಿಸ್ತಾ ಇದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ. ಆಮೇಲೆ ಈಗ ಬೆಂಗಳೂರಲ್ಲಿರುವಂಥ ಸದಾಶಿವನಗರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದು ಭಾಳ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಾರಣ ಈಗ ಇಲ್ಲೂ ಇಟ್ಟು ಮತ್ತು ಅವರು ಹುಟ್ಟೂರಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ರೆ ಅಂತ್ಯಕ್ರಿಯೆಗೆ ಸ್ವಲ್ಪ ತಡ ಆಗುತ್ತೆ. ಹೀಗಾಗಿ ನೇರವಾಗಿ ಈಗ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಇವತ್ತು ರಾತ್ರಿ ಅಥವಾ ಬೆಳಿಗ್ಗೆ ಅಷ್ಟೊತ್ತಿಗೆ ಹೆಲಿಕಾಪ್ಟರ್ ಮೂಲಕ ಅವರ ಪಾರ್ಥಿವ ಶರೀರವನ್ನು ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲೇ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆ, ಅದಾದ ಬಳಿಕ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.